ಈಗ ಧನ್ರಾಜ್ ಜೊತೆಗೂ ನಿಮ್ದು ಒಂದ್ ಸ್ವಲ್ಪ ಕ್ಲಾಶ್ ಆಗಿತ್ತು, ಅದಾದ್ಮೇಲೆ ನೀವಿಬ್ರು ಸರಿ ಹೋದ್ರಿ, ನೀವು ಹೊರಗಡೆ ಬಂದ್ಮೇಲೂ ಕೂಡ ಒಳ್ಳೆ ಫ್ರೆಂಡ್ಶಿಪ್ ಬಾಂಡಿಂಗ್ ಇಟ್ಕೊಳ್ಳೋಣ, ಸೊ ಬಂದ್ಮೇಲೆ ಮಾತಾಡಿದೆಲ್ಲ ಆಯ್ತಾ ಅವ್ರ ಜೊತೆಗೆ? ಇಲ್ಲ, ಇವತ್ತು ಬೆಳಗುನು ಮಾಡಿದ್ದ ಪಾಪ. ಇನ್ನೊಂದು 4-5 ದಿವಸದಲ್ಲಿ ಒಂದು ಪಾರ್ಟಿ ಇತ್ತು, ಸೊ ಅದಕ್ಕೆಲ್ಲ ಪ್ಲಾನ್ ಮಾಡ್ತಾ ಇದ್ವಿ. ಅದು ಅದೇ ಒಳಗಡೆ ಹೀಸ್ ಅ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್, ಬಟ್ ಆದ್ರೆ ಅಲ್ಲಿ ಒಳಗಡೆ ಯಾರು ಎತ್ಕೊಟ್ಟಿರೋದಕ್ಕೆ ಪಾಪ ಇವ್ನು ನಮ್ಮ ಹತ್ರ ಬಂದ. ಅದಿರ್ಲಿಲ್ಲ ಅಂದ್ರೆ ನಾನು ಒಂದು ತುಂಬಾ ಚೆನ್ನಾಗಿದ್ವಿ. ಆಮೇಲೆ ನಾನು ಆ ಲೆವೆಲ್ಗೆ ಹೋಗ್ಬಾರ್ದಾಗಿತ್ತು, ಬಟ್ ಸುಮ್ನೆ ಕೆದ್ಕೋನು ಆ ಚುಚ್ಚ ಮಾತುಗಳಾಡ್ರೆ ನನ್ಗೆ ಆಗಲ್ಲ. ಅದು ಕಳಪೆ ಬೇರೆ ಕೊಡ್ತಾವನೆ, ಎಲ್ಲ ಮಾತುಕತೆ ನನ್ ಪಡಕ್ ನಾನು ಸುಮ್ನೆ ಕೂತಿನ ತಿರಾ ಕಳಪೆ ಕೊಡ್ತಾವನು. ಅಲ್ಲಿ ಸ್ವಲ್ಪ ಟ್ರಿಗರ್ ಆಗೋಯ್ತು. ಐ ಶುಡ್ ಹ್ಯಾವ್ ಕಂಟ್ರೋಲ್ಡ್, ಬಟ್ ದಟ್ಸ್ ಓಕೆ. ಓಕೆ, ಟ್ರೋಲ್ ಪೇಜಸ್ಗಳ ಬಗ್ಗೆ ನಿಮಗೆ ಏನು ಥಾಟ್ ಇದೆ, ಏನ್ ಅನ್ಸುತ್ತೆ ನಿಮ್ಗೆ? ದೇವ್ರು ನಿಮ್ ಚೆನ್ನಾಗಿಕ್ಕಿರ್ಲಿ. ಅದು ಎಲ್ಲಿಂದ ನೀವು ಈ ತರ ಕ್ರಿಯೇಟಿವ್ ಆಗಿ ಯೋಚನೆ ಮಾಡ್ತೀರೋ, ಇಲ್ಲ ನೀವು ಇರೋದೇ ಕ್ರಿಯೇಟಿವ್ ಈ ತರ. ಆಮೇಲೆ ಒಂದೊಂದಕ್ಕೂ ಏನು ಯಾವ್ದ್ಯಾವ್ದಕ್ಕೂ ಸಂಬಂಧ ತಗೊಂಬಂದು ಎಷ್ಟು ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿ ಅದಕ್ಕೆ ಅಂತ ಟೈಮ್ ಸ್ಪೆಂಡ್ ಮಾಡಿ ನಮ್ನ ಇಷ್ಟು ಬ್ಯೂಟಿಫುಲ್ ಆಗಿ ತೋರಿಸ್ತೀರ. ಒಂದು ಕೆಟ್ಟದಾಗಲ್ಲದು ತೋರಿಸ್ಲಿ, ಒಳ್ಳೇದಾದ್ರು ತೋರಿಸ್ಲಿ, ಬಟ್ ಆ ಪೇಷನ್ಸ್ ಇದೆಯಲ್ಲ, ಆ ಕ್ರಿಯೇಟಿವ್ ಮೈಂಡ್ ಇದೆಯಲ್ಲ, ಅದಕ್ಕೆ ಹ್ಯಾಟ್ಸ್ ಆಫ್ ಹೇಳ್ಬೇಕು ಅವ್ರಿಗೆ. ಆಮೇಲೆ ತಕ್ಕ ಮಟ್ಟಿಗೆ ನನ್ನ ಚೆನ್ನಾಗಿ ತೋರಿಸಿದ್ದಕ್ಕೆ ನಿಮ್ಗೆ ಧನ್ಯವಾದಗಳಪ್ಪ. ನಿಮ್ಮಂತ ಆಪೋಸಿಟ್ ಹಾಕೋಣ ಧೈರ್ಯ ಯಾವನ್ಗೈತೆ ಕರ್ನಾಟಕದಲ್ಲಿ? ಆಗಲ್ಲ. ಥ್ಯಾಂಕ್ ಯು.